ಒಂದಷ್ಟು ನಿಮ್ಮ ಬಗ್ಗೆ ಅಪವಾದಗಳು ಅದು ಇದು ಎಲ್ಲ ಆಯಿತು. ನೀವು ಆಲ್ರೆಡಿ ಹೇಳಿದ್ದೀರಾ ಆ ಗಣ್ಯ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡೋಕ್ಕೂ ಇಷ್ಟಪಡಲ್ಲ ಅಂತ. ಬಟ್ ಆದರೂ ಕೂಡ ಒಂದು ಏನಾದರೂ ನಿಮ್ಮನ್ನು ಇಷ್ಟಪಡೋ ಜನಕ್ಕೆ ಆ ಅಪಾದನೆಗಳಿಗೆ ಏನಾದರೂ ಹೇಳಬೇಕು ಅಂತ ಇದೆ, ಏನು ಹೇಳ್ತೀರಾ? ಒಂದೇ ನಾನು ಹೇಳೋದು, ಇಗ್ನೋರ್ ಅನ್ನೋ ಪದಕ್ಕೆ ಅರ್ಥ ಗೊತ್ತಲ್ಲ ಮೇಡಮ್. ಮಾಡದೇ ಇರೋ ಕೆಲಸನ ಮಾಡಿದ್ದೀನಿ ಅಂತ ಹೇಳಕ್ಕೆ ಬಂದವಾಗ ಅಲ್ಲೇ ಗೊತ್ತಾಯ್ತಲ್ಲ ಅವ್ರವ್ರ ಬಂಡವಾಳಗಳು ಏನೇನು ಅನ್ನೋದು. ನಾನೇನು ಹೇಳ್ತೀನಿ ಅಂತಂದರೆ, ತಪ್ಪು ಅಂತ ಹೇಳ್ಬೋದು, ತಪ್ಪನ್ನ ಅಲ್ಲಿ ಎತ್ತಿ ತೋರಿಸ್ಬೇಕಲ್ಲ. ಒಂದು ಏನಾದರೂ ಒಂದು ಇದಕ್ಕೆ ಅಡಿಕ್ಟ್ ಆಗಿರೋ ವ್ಯಕ್ತಿಗಳು ಯಾರೇ ಇರ್ಬೋದು, 116 ದಿನ ಹೋಗಿ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅದು ಎವಿಡೆಂಟಾಗಿ ಗೊತ್ತಾಗುತ್ತೆ. ನಡವಳಿಕೆನಲ್ಲಿರ್ಬೋದು, ಅದರಲ್ಲೆಲ್ಲ 24 ಗಂಟೆ ಬಂದು ಹೊರ್ತೂರಲ್ಲಿರ್ಬೋದು. ಎಲ್ಲರೂ ಕೇಳ್ಕೊಳ್ರಿ, ನಾನು ಇಷ್ಟೇ ಹೇಳೋದು. ನಾವು ಅವರಲ್ಲ ಅಂತಂದು ಅವಾಗ ನಾವು ಯಾಕೆ ತಲೆ ಕೆಡ್ಸ್ಕೊಳೋಣ ಮೇಡಮ್? ಗಂಜಲದಲ್ಲಿ ಬಾಯಿ ತೊಳ್ಕೊಬೇಕು ಅವ್ರ ಹೆಸರುಗಳೇನೋ ಹೇಳ್ಬಿಟ್ರೆ. ನೀವು ಅಷ್ಟೇ ಏನಾನ ನಿಮಗೂ ಎಪಿಸೋಡ್ಸ್ ಮಾಡಬೇಕಂದ್ರೆ ಒಳ್ಳೇದು ಮಾಡಿರಿ. ಅಂಥ ಕಿತ್ತೋಗಿರೋರ್ನೆಲ್ಲ ಕರ್ಕೊಂಬಂದು ಕುಂಡ್ರಿಸ್ಕೊಂಡು ನಿಮ್ಮ ಟೈಮು ವೇಸ್ಟ್ ಮಾಡಿ ಜನಗಳ್ಗೂ ಸುಮ್ಮನೆ ಇಲ್ದಿರೋ ಇರೋ ನೆಗೆಟಿವ್ ತುಂಬಬೇಡ್ರಿ ಅಂತ ಹೇಳ್ತೀನಿ. ಸರ್, ಅಂದರೆ ನಿಮ್ಮ ಹೆಸರಿಟ್ಕೊಂಡು ಏನಾದರೂ ಅಡ್ವಾಂಟೇಜ್ ತಗೊಳ್ಳೋದು? ಅಯ್ಯೋ, ಏನು ಮಾಡೋಕ್ಕಾಗಲ್ಲ ಮೇಡಮ್. ಒಂದು ಡೈಮಂಡ್ನ ಕಟ್ ಮಾಡಬೇಕಂದ್ರೆ ಡೈಮಂಡೇ ಬರಬೇಕು. ನಾನು ವ್ಯಕ್ತಿತ್ವ ವಿಮರ್ಶನೆ ಮಾಡಬೇಕಂತಂದರೆ ಇಡೀ ಜನಕ್ಕೆ ನಾನು ಏನು ಅನ್ನೋದು ಗೊತ್ತಾಗೈತೆ ಸಾಕು. ನಾನು ಡೈಮಂಡ್ಸ್ ಎಲ್ಲರೂ ನಾನು ಎಷ್ಟು ಶೈನ್ ಮಾಡಬೇಕು ಶೈನ್ ಮಾಡವ್ರೆ. ನಾನು ಅದಕ್ಕೆ ಚಿರುರುಣಿ ಕೈ ಎತ್ತು ಮುಗಿತೀನಿ ಇವತ್ತು. ಕರ್ನಾಟಕದ ಜನತೆ ಇರ್ಬೋದು, ಸುತ್ತ ಅಕ್ಕಪಕ್ಕದ ರಾಜ್ಯದ ಜನತೆ ಇರ್ಬೋದು. ಯಾಕಂತಂದರೆ ನಮ್ಮದು ಹತ್ರವಾಗಿರೋ ಈ ಕಡೆ ಆಂಧ್ರನೂ ಹತ್ರ, ನಮ್ಗೆ ಈ ಕಡೆ ತಮಿಳ್ನಾಡು ಹತ್ರ. ನಾವು ಇಲ್ಲಿ ನಮ್ಮ ಭಾಷೆನೂ ಸ್ವಲ್ಪ ಕನ್ನಡ ಅಂತ ಬಂದಾಗ ಸ್ವಲ್ಪ ಯಾಸೆ ಇರ್ತದೆ ನಾವು ಮಾತಾಡೋ ಭಾಷೆ. ಇದು ನಾವು ಮಾತಾಡೋ ಮಾತೇ ಹಿಂಗೇನೆ. ಆನೇಕಲ್ ಟು ಕೋಲಾರ ನಮ್ಮ ಭಾಷೆ ಹಿಂಗೆ ಇರ್ತದೆ, ಹೊಸಕೋಟೆ ಮಾಲೂರು ಎಲ್ಲ ನಾನು ಮಾತಾಡೋದು ಹಿಂಗೇನೆ ಮೇಡಮ್. ಇಲ್ಲಿ ಏನೋ ಒಂದು ಶೋಕ್ ಕರೆದವ್ರೆ, ಇಲ್ಲ ನೀವಿದ್ದೀರಾ ಅಂತ ಅಂದ್ಬಿಟ್ಟು ಏನೋ ಒಂಥರ ಮಾತಾಡೋಕ್ಕೆ ನನಗೆ ಬರಲ್ಲ. ನಾನು ಇರೋದೇ ಹಿಂಗೆ. ನಾನು ರೈತನ ಮಗನೋ, ರೈತನಾಗೇ ಇರಬೇಕಂತ ಇಷ್ಟ. ಸೊ ನೀವು ರೈತ ಅಂತ ಹೇಳಿದ್ದಕ್ಕೆ ಈ ಕ್ವಶನ್ ಕೇಳ್ತಾ ಇದ್ದೀನಿ. ಕೆಲವೊಂದಿಷ್ಟು ಜನ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋದಕ್ಕೆ ಅವ್ರು ರೈತ ಅಲ್ಲ, ಸುಮ್ಮನೆ ಹೊಲ ಮೇಯೋಕ್ಕೂ ಗೊತ್ತಿಲ್ಲ, ಸುಮ್ಮನೆ ಈ ಥರ ಒಂದು ಹೇಳ್ತಾ ಇದ್ದಾರೆ ಅಂತ ನಿಮ್ಮನ್ನ ಆಪಾದನೆ ಮಾಡಿದ್ದು ಉಂಟು. ಹೌದು. ಕೋಳಿ ಫಾರಮ್ ಇಕ್ಕೊಂಡಿರೋನು ಕೋಳಿ ಮೇಯಿಸ್ತಾನ, ಕುರಿ ಫಾರಮ್ ಇಕ್ಕಿರೋನು ಕುರಿ ಮೇಯಿಸ್ತಾನ. ನಾನು ಹೇಳೋದು ಅರ್ಥ ಮಾಡಿರಿ. ಅವ್ರವ್ರಿಗೆ ಗೊತ್ತಿರಬೇಕು. ಇವಾಗ ಬಿರಿಯಾನಿ ರೆಸಿಪಿ ಅಂತ ಬಂದು ಮಾಡಿದವನು ಬಿರಿಯಾನಿ ಕಂಪ್ನಿನಲ್ಲಿ ಹೋಗ್ಬಿಟ್ಟು ಅವನೇ ಮಸಾಲು ಎಲ್ಲ ಅವನಿಗೆ ಪುಟ್ಟಿ ಕುಡಿ ಮಾಡ್ಕೊಂಡು ಬಂದು ಮಾಡ್ತಾನೆ. ಕುಕ್ ಅಂತ ಯಾಕೆ ಕರೀತಾರೆ? ಹಂಗೆ ಅವ್ರವ್ರಿಗೆ ಬಿಟ್ಟಿದ್ದು ಮೇಡಮ್. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, 16 ಊರಾಗ ಹೋಗಿ ಕೇಳ್ಕೊಳ್ರಿ. ನಮ್ಮ ಮನೆಯಾಗ ದುಡ್ದಿರೋರು ಎಷ್ಟು ಜನ, ನಮ್ಮ ಮನೆಯಾಗ ಆಳುಗಳು ಎಷ್ಟು ಜನ ಇರೋರು, ಸಂಬಳದಾಳುಗಳು ಅಂತಿರೋರು. ನಮ್ಮ ಮನೆಗೆ ಸಂಬಳದಾಳೆ 100 ಜನ ಇರೋರು ಮೇಡಮ್. ಇವಾಗ ಅವೆಲ್ಲ ಸಂಬಳದಾಳುಗಳು ಇಟ್ಕೊಳಂಗಿಲ್ಲ. ಆವಾಗಿಂದನೂ ಅನ್ನ ಹಾಕ್ಕೊಂಡು ಬಂದಿರೋ ಮನೆ ನಮ್ಮದು. ಇವಾಗ ಹೇಳ್ಬೋದು ಕೇಳ್ಬೋದು ಅನ್ನೋದು ಕಣ್ಣುಗಳಿಲ್ಲ, ಜನಕ್ಕೆ ಕಿವಿಗಳಿಲ್ಲ. ನಾನು ಹೇಳೋದು ಅರ್ಥ ಮಾಡಿರಿ. ನೆನಕ್ಕೆ ಮನೆಗೆ ಬಂದು ಹಳ್ಳಿ ಕಾರ್ ಅಂದ್ಕೊಂಡು ಮಾಡೋಕ್ಕೆ ಬರ್ತದ? ಅವ್ನು ಯಾವನೋ ಚೈಲ್ಡ್ ಚಪಾತಿ ಹೇಳ್ತಾನಂತೆ 2 ವರ್ಷದ ನಿಂಕ ಅಂತ. ನಾನು ಓರಿಗಳಿಗೆ ಮೂಗ್ದಾರ ಹಾಕಕ್ಕೆ ಬರ್ತಾಯಿದ್ದಿದ್ದು ವ್ಯಕ್ತಿ ಅವನು. ಯಾಕೆ ಸುಮ್ಮನೆ ಮಾತಾಡ್ರೆ ಅಂತ ಅವ್ರದ್ದು ಹೆಸ್ರಂತೂ ದಯವಿಟ್ಟು ಅಂತ ಹೊರ್ತು ತಗೊಳಕ್ಕೆ ಹೋದರೆ ಬಾಯಿಗಳಕ್ಕೆ ಗಂಜಲ ಹಾಕಿ ತೊಳಿಬೇಕು. ನೆನ್ನೆ ಸಾಯಂಕಾಲ ಒಂದು ಸಲ ತೊಳ್ಕೊಂಡಿದ್ದೀನಿ. ಇನ್ನು ನಿಮ್ಮದೆಲ್ಲ ಇಂಟರ್ವ್ಯೂಗಳಾದ್ಮೇಲೆ ತಿರುಗಿ ಇನ್ನೊಂದು ಸಲ ತೊಳ್ಕೊತೀನಿ.